ನಾ ಅನೇಕ ಬಾರಿ ಹೇಳ್ಕೊತ ಹೋಗೀನಿ ಈ ಜಾರಕಿಹೊಳಿಗಳನ್ನ ಕೆನಕ ಬೇಡ್ರು ಯಪ್ಪ ಅಂಥೇಳಿ ಭಾಳ ಸಾರಿ ಹೇಳ್ಕೊತ ಹೋಗೀನಿ. ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ, ಅನೇಕ ಜಿಲ್ಲೆಗಳಲ್ಲೂ ಪ್ರಭಾವ ಐತಿ. ಅಲ್ಲಿ ಅವರು ಒಂದು ಕಾಲಿಟ್ರಂದ್ರೆ ಅಲ್ಲಿ ಕೆಳಗ ಮ್ಯಾಗ ಆಕೈತಿ, ಅದು ಗೊತ್ತೈತಿ. ಕೆನಕ ಬೇಡ್ರಿ, ಕೆನಕಾಕ ಹೋಗ್ತೀರಿ, ಆ ಹೆಬಜೇನ ಕಡಿಸ್ಕೊಂಡು ಮನೆಯಾಗ ಹೋಗಿ ಹಾಸಿಗೆ ಹಿಡಿತೀರಿ. ಹೇಳಿದ್ನ ಎಷ್ಟೋ ಸಲ ರಾಜಕಾರಣದಾಗ ಅವ್ರನ್ನ ಕೆನಕಾಕ ಹೋಗ್ಬೇಡ್ರಪ್ಪ, ಅದು ತುತ್ತ ತುದಿಗೆ ಏರಿದ ಮಹಾ ಹೆಮ್ಮರವಾದ ದೊಡ್ಡ ಆಲದ ಮರ. ಅದರ ಬೇರೆ ಎಲ್ಲೆಲ್ಲಿ ಪಸರ್ಸ ಅವ್ರಿಗೆ ಗೊತ್ತಿಲ್ಲ. ಅದರ ನೆರಳು ತೊಗೊಂಡು ಆರಾಮ ಇರೋದು ಬಿಟ್ಟು ಜೇನು ತಿನ್ನೋದು ಬಿಟ್ಟು ಜೇನು ನಾನು ಕೆಡಿಸ್ಕೊಳಕ್ಕೆ ಹೋಗ್ತಿರಲ್ಲ. ಅದೇ ಆಗಿದ್ದು ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಸಂಸ್ಥೆ ಚುನಾವಣೆ. ಯಾಕೆ ಬೇಕಾಗಿತ್ತು ರೀ? ಸರಳವಾಗಿ ಅಧಿಕಾರ ಬಿಟ್ಟು ಕೊಡ್ತೀರಿ ಅಂದ್ರೆ ಅವ್ರು ಮಾಡ್ತಿರು ಬಿಡ್ತಿರು. ಚುನಾವಣೆ ಘೋಷಣೆ ಮಾಡ್ತೀರಂದ್ರೆ ಯಾರು ಆರಿಸಿ ಬರ್ತಿದ್ರು ಬಿಡ್ತಿದ್ರು, ಯಾರ ಮೇಲೆ ಪ್ರೀತಿ ಐತೆ ಅಂತೇಳಿ. ಅಲ್ಲೇ ಇದ್ದಂಥ ನೀವು ಏನು ಮಾಡೋಕೆ ಹೋದ್ರಿ? ಆದರೆ ಅವಿಶ್ವಾಸ ನಿರ್ಣಯ ಮಾಡಿ ಮುಖಭಂಗ ಆದ್ರಿ. ಇದೇ ಬಾಲಚಂದ್ರ ಜಾರಕಿಹೊಳಿ ರಿಂಗ್ ಮಾಸ್ಟರ್, ಸಹೃದಯಿ, ದೇವಮಾನವ ಅಂತೀವಿ, ಅವನಿಗೆ ದೇವರಂತಾರ. ಇದೆ ಅರಮಾಮಿ ಕ್ಷೇತ್ರದಲ್ಲಿ ನಯ ವಿನಯದಿಂದ ಮಾತನಾಡುವಂಥ ಇಂಥ ವ್ಯಕ್ತಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರರ ವೈಶಿಷ್ಟ್ಯ ನೋಡ್ರಿ. ರಾಜಕಾರಣದಾಗ ಅವ್ರನ್ನ ಹಿಂದೆ ಹಾಕುವಾಗ ಬರಂಗಿಲ್ಲ. ಇನ್ನೂ 25 ವರ್ಷ ದೇವ್ರವ್ರಿಗೆ ಪ್ಯಾಕೇಜ್ ಕೊಟ್ಟಾನು. ಪ್ಯಾಕೇಜ್ ಅವ್ರದ್ದು ಮುಗಿದ ಮೇಲೆ ಅವ್ರ ಮಕ್ಕಳು ಇನ್ನು ದೊಡ್ಡ ಪ್ಯಾಕೇಜದಿಂದ ಬರ್ತಾರೆ. 50 ವರ್ಷ ಕಾಕ ಹೇಳಿದ ಭವಿಷ್ಯ ಯಾವಾಗೂ ಸುಳ್ಳಾಗೋದಿಲ್ಲ. ಅವ್ರನ್ನ ಕೆನಕಾಕ ಹೋಗ್ಬೇಡ್ರಿ, ಅದು ದೊಡ್ಡ ಅಲ್ಲದ ಮರ. ಎಲ್ಲೆಲ್ಲಿ ಭಾಳ ಪಸರ್ಸ್ಯಾವ. ಯಾವುದೇ ಸಂಘ ಸಂಸ್ಥೆದಾಗ ಅವರು 4 ಅಕ್ಕಿ ಕಾಳು ಇಲ್ಲದ ಮದುವೆ ಆಗೋದಿಲ್ಲ. ಇದನ್ನು ತಿಳ್ಕೋರಿ. ಇನ್ನು 224 ಕ್ಷೇತ್ರದಲ್ಲಿಯೂ ಅವ್ರದ್ದು ಆಟ ನಡೆಯೋಣ. ಯಾಕಂದ್ರೆ ಅಷ್ಟ ಬಲಾಟೆ ಶಕ್ತಿ ಇಟ್ಕೊಂಡಾರ, ಜನರಿಗೆ ಸಹಾಯ ಮಾಡ್ತಾರೆ. ತಮ್ಮ ಫೌಂಡೇಶನ್ ವತಿಯಿಂದ ಕೋಟ್ಯಾಂತರ ರೂಪಾಯಿ ಕೊಟ್ಟಂತ ಇದೆ ಗೋಕಾಕ್ ತಾಲೂಕದಲ್ಲಿ. ಎಲ್ಲಾದರೂ ನೋಡಿದಿರಿ? ಏನು ಲೆಕ್ಕಪತ್ರ ತೋರಿಸ್ಬೇಕು ನಿಮಗೆ ಯಾರ್ಯಾರಿಗೆ ಕೊಟ್ಟಾರ ಅನ್ನೋದು. ಕಣ್ಣಿಲ್ಲದವ್ರಿಗೆ ಕಣ್ಣು ಕೊಟ್ಟಾರ ನೋಡೋರಿ, ಶಿಕ್ಷಣ ಸಲುವಾಗಿ ಕೊಟ್ಟಾರ, ಎಂತಿಂಥ ಭರ್ತಿ ಮಾಡೋ ಸಲುವಾಗಿ ತರಬೇತಿ ಶಿಬಿರಗಳನ್ನ ಮಾಡಿ ಉಚಿತ ರೊಕ್ಕ ಕೊಡ್ತಾರೆ. ಇದೆಂತಾದ್ರಿ? ದೇಶ ವಿದೇಶದಾಗ ನೀವು ಕರಾಟೆ ಆಡಕ್ಕೆ ಹೋದ್ರಿ, ನಿಮಗೆ ಹೋಗಾಕ ಬರಾಕ ದುಡ್ಡಿದ್ರಕ್ಕಿಲ್ಲ. ಅಲ್ಲಿ ಹೋಗಿ ಕೇಳಿದ ತಕ್ಷಣ ಇದೇ ಪ್ರೀತಿಯ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆ ಲಕ್ಷಾಂತರ ರೂಪಾಯಿ ಕೊಟ್ಟಾಡ್ರಿ. ವಿದೇಶದಾಗ ಹೋಗಿ ಮೆಡಲ್ ಹೊಡ್ಕೊಂಡ್ಬಂದ್ರಿ. ತಿಳ್ಕೋರಿ. ಆ ತಮ್ಮ ಬದಾನ ನೋಡ್ರಿ ಹುಡುಗ ರಾಹುಲ್ ಜಾರಕಿಹೊಳಿ, ಈಗ ಐಕಾನ್, ಭವಿಷ್ಯದ ಯುವ ನಾಯಕ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲೆಲ್ಲೋ ಹೋದಾಗ ಅವ್ನಿಗೆ ಎಷ್ಟೀಗ ಸತ್ಕಾರ ಸಮಾರಂಭ ನಡೆದಾವದ ಅವನಿಗೆ ನೋಡಿದ್ನಿ ಮೊನ್ನೆ. ಹುಯ್ ಅಂತ ಬೆನ್ನ ಹತ್ತಾರ. ಅಪ್ಪನಕಿಂತ ಮಗಾನ ದೊಡ್ಡವಾಗ್ಯಾನ. ಹಿಂಗಾಗುದ್ರಿ ಕಾಲ ಬರೋದು. ಎಲ್ಲಿ ಸಮಾಜ ಸೇವೆ ಐತಿ, ಎಲ್ಲಿ ನಿಯತ್ತೈತಿ, ಎಲ್ಲಿ ನೀತಿ ಐತಿ, ಎಲ್ಲಿ ಧರ್ಮ ಐತಿ, ಎಲ್ಲಿ ಹೃದಯವಂತಿಕೆ ಐತಿ, ಅಂಥ ಕುಟುಂಬಕ್ಕೆ ಜನ ಕರ್ನಾಟಕದ ಕನ್ನಡಿಗರು ಬೆನ್ನ ಹತ್ತಾರ, ಅವರಿಗೆ ಉನ್ನತ ಸ್ಥಾನ ಕೊಡ್ತಾರ. ಇದೇ ಇವತ್ತಿನ ಸ್ಟೋರಿ. ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಬುಡಮೇಲಾತು. ಇನ್ನಾದರೂ ಎಚ್ಚೆತ್ತುಗೊಳ್ರಿ, ಕೆನಕಾಕ ಹೋಗಬೇಡ್ರಿ. ಇನ್ನೂ ಸಂಘ ಸಂಸ್ಥೆಗಳು ಭಾಳ ಅದಾವ. ಇದೇ ಬರುವ ನವೆಂಬರ್ದಲ್ಲಿ DCC ಬ್ಯಾಂಕ್ ಅವರ ಕಂಟ್ರೋಲ್ದಲ್ಲಿ ಬರ್ತಾವ. 11 ಅವರು ಆರಿಸಿ ಬರ್ತಾವ. ಅದ್ರದ್ದು ಮ್ಯಾಜಿಕ್ ಮತ್ತು ಚಮತ್ಕಾರಿಕ ತಂತ್ರಗಳನ್ನ ಈಗಾಗಲೇ ಹೆಣದಿಟ್ಟಾರ. ಆ ಹೆಣದ ಇಟ್ಟಿದ್ದ ಯಾರ್ಯಾರು ಹೆಂಗೆ ಯಾರ್ಯಾರನ್ನ ಮಾಡ್ಬೇಕನ್ನೋದು ಆ ಟಿಪ್ಪಣಿ ಸಹಿತ ನನ್ನ ಕಡೆ ಐತಿ. ಮುಂದೆ ಹೇಳ್ತಾನೆ. ಈಗ ಅಡ್ವಾನ್ಸ್ ಹೇಳಿದ್ರೆ ಮತ್ತೆ ಚಾಲು ಆಕೈತಿ. ಮತ್ತು ನನ್ನ ಜಗ್ಗಾಡ್ತೀರಿ, ಏನೋ ಕಾಕ ಗುಪ್ತ ವಿಷಯ ಬಹಿರಂಗ ಮಾಡಿದಿ ಅಂತೇಳಿ. ಆ ಬಹಿರಂಗ ಮಾಡುವ ಕಾಲ ಚುನಾವಣೆ ಘೋಷಣೆ ಆದ ತಕ್ಷಣ ಬಹಿರಂಗ ಮಾಡ್ತೀನಿ. ರಮೇಶ್ ಜಾರಕಿಹೊಳಿ ಒಂದು ಸಿಗ್ನಲ್ ಕೊಡ್ತಾನ. ಬಾಲಚಂದ್ರ ಜಾರಕಿಹೊಳಿ ಆ ನೌಕೆ ತಗೊಂಡು ಹೋಗ್ತಾನ. ದಡ ಸೇರ್ತಾರ. ಸಂಘ ಸಂಸ್ಥೆಗಳಲ್ಲಿಯೂ ಎತ್ತಿದ ಕೈ. ಇದೇ DCC ಬ್ಯಾಂಕ್ ಬಾಲಚಂದ್ರ ಜಾರಕಿಹೊಳಿ ಅಭಿವೃದ್ಧಿ ಮಾಡುವಲ್ಲಿ ದಾಪುಗಾಲು ಹಾಕಾಕತಾನ. ಅಲ್ಲಿ ಅನೇಕ ಉದ್ಯಮಿದಾರರಿಗೆ ಇವತ್ತು ಸಾಲದ ಸೌಲಭ್ಯ ಕಲ್ಪಿಸಿಕೊಟ್ಟಂಥ ಏಕೈಕ DCC ಬ್ಯಾಂಕ್ ಅಂದರೆ ಬೆಳಗಾವಿ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ರಕ್ಷಾ ಕವಚ. ಖಡಕ ಜವಾರಿ ಕಾಕ ಹೇಳಕತ್ತಾನ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಬಾಲಚಂದ್ರ ಜಾರಕಿಹೊಳಿಗೆ ಒಮ್ಮೆ ಜೀವನದಾಗ ಭೇಟಿ ಆಗ್ರಿ, ಸಂಕಮಟಲ್ದಾಗ ಭೇಟಿ ಆಗ್ರಿ, NSFದಾಗ ಭೇಟಿ ಆಗ್ರಿ. ಭೇಟಿ ಆದಮೇಲೆ ಗೊತ್ತಾಗೋದು ಟೇಸ್ಟ್ ಏನೈತೆ ಅನ್ನೋದು. ಅವಾಗ ನನಗೆ ಬಂದು ಹೇಳ್ತೀರಿ ಕಾಕ ಹೇಳಿದ್ದು ಬರಾಬರ್ ಐತಿ ಅಂತೇಳಿ. ಹಂಗಾರೆ ಬರಲ್ರಿ. ಮತ್ತೊಂದು ಸುದ್ದಿ ತೊಗೊಂಡ. ನಮಸ್ಕಾರ.